Good morning, students. Today we are going to learn about concept of diagnostic test. ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಕಾನ್ಸೆಪ್ಟ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ, ನೈದಾನಿಕ ಪರೀಕ್ಷೆಯ ಪರಿಕಲ್ಪನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಮೊದಲು ವಿಡಿಯೋಗಳನ್ನು ನೋಡಿಲ್ವೋ ಪ್ಲೇಲಿಸ್ಟಿಗೆ ಹೋದರೆ ಸಂಪೂರ್ಣವಾದ ತರಗತಿಗೆ ಸಿಗುತ್ತೆ. ಇದು 28ನೇ ತರಗತಿಯಾಗಿದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ. ಅದೇ ರೀತಿ ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ನಾನು ಅನೇಕ ವಿಡಿಯೋಗಳನ್ನು ಮಾಡಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಸಂಪೂರ್ಣವಾದ ಮಾಹಿತಿಯನ್ನು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ನೋಡ್ತಾ ಇದ್ದೀವಿ. ಏನಿದೆ ನೋಡಿ ಮೀನಿಂಗ್ ಇದ್ರ ಬಗ್ಗೆ ಅಂದರೆ, ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ದ ಟೆಸ್ಟ್ ಕಂಡಕ್ಟೆಡ್ ಟು ಐಡೆಂಟಿಫೈ ದ specific learning difficulties, errors, weakness and a misconceptions of students. ವಿದ್ಯಾರ್ಥಿಗಳ ಹತ್ರ ಇರ್ತಕ್ಕಂತಹ ಒಂದು ತಪ್ಪುಗಳಾಗಿರಬಹುದು, ಅವರ ಒಂದು ವೀಕ್ನೆಸ್ ಆಗಿರಬಹುದು, ಅವರ ಮಿಸ್ಕಾನ್ಸೆಪ್ಷನ್ಸ್ ಆಗಿರಬಹುದು, ನಾವು ಅಧ್ಯಯನ ಮಾಡುವುದನ್ನು ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ. ನಿಮ್ಗೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೈದಾನಿಕ ಪರೀಕ್ಷೆಯ ಮೇಲೆ ಒಂದು ಪ್ರಶ್ನೆ ಇರಲಿಲ್ಲ ಅಂತಂದರೆ ಅದು ಟಿ ಇ ಟಿನೇ ಪೇಪರೇ ಅಲ್ಲ ಅಂತ ಅಂದ್ಕೊಳ್ಳಿ. ನೀವು ಟಿ ಇ ಟಿ ಇರಲಿ ಅಥವಾ CTET ಇರಲಿ, ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಕೇಳ್ತಾರೆ ಅಥವಾ ಪರಿಹಾರ ಬೋಧನೆ ಅಂತ ಕರಿತೀವಲ್ವ ನಾವು, ಅದನ್ನಾದರೂ ಕೇಳ್ತಾರೆ. ಇವು ಎರಡರಲ್ಲಿ 100% ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್, ಅದು ಸಬ್ಜೆಕ್ಟ್ ವೈಸ್ ಪ್ರಶ್ನೆಗಳಿರುತ್ತೆ. ಹಾಗಾಗಿ ದಿಸ್ ಈಸ್ ದ ವೆರಿ 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 ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಇದೆ, ಅದು ಡಯಾಗ್ನೋಸ್ಟಿಕ್ ಟೆಸ್ಟ್. ನಾನು ಈಗಾಗಲೇ ಹೇಳಿರೋ ಹಾಗೆ ವಿದ್ಯಾರ್ಥಿಗಳ ಒಂದು ನಿರ್ದಿಷ್ಟ ಅಡಚಣೆಗಳಾಗಿರ್ಬೋದು, ಅವ್ರ ತಪ್ಪುಗಳಾಗಿರ್ಬೋದು, ದುರ್ಬಲತೆಗಳಾಗಿರ್ಬೋದು, ತಪ್ಪು ಕಲ್ಪನೆಗಳನ್ನು ಗುರುತಿಸಿ ನಾವು ಅವರಿಗೆ ತಕ್ಕಂತಹ ಪರಿಹಾರ ಬೋಧನೆಯನ್ನು ಕೂಡ ಮಾಡ್ತಾ ಹೋಗ್ತೀವಿ. ಇದರ ಉದ್ದೇಶ ಏನು ಅಂತ ಅಂದರೆ ಸ್ನೇಹಿತರೆ, ಇಟ್ ಹೆಲ್ಪ್ಸ್ ದ ಟೀಚರ್ ಅಂಡರ್ಸ್ಟ್ಯಾಂಡ್ ವೇರ್ ಆ್ಯಂಡ್ ವೈ ಎ ಸ್ಟೂಡೆಂಟ್ ಈಸ್ ಫೇಸಿಂಗ್ ಲರ್ನಿಂಗ್ ಪ್ರಾಬ್ಲಮ್ಸ್. ವಿದ್ಯಾರ್ಥಿ ಎಲ್ಲಿ ಏಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಇರುತ್ತೆ. ಓಕೆ, ಸೊ ಉದ್ದೇಶವನ್ನು ನೋಡಿದ್ವಿ. ಇವಾಗ ಏನು ವ್ಯಾಖ್ಯಾನ ಇದೆ ಈ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಅಂತಂದರೆ, ಕೋರ್ ಡೆಫಿನಿಷನ್ ಕೊಡ್ತಾರೆ. ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಎ ಟೂಲ್ ಯೂಸ್ಡ್ ಟು diagnose a learning problem in order to plan a effective ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೀವಿ. ಸೊ ಯಾವಾಗ ನಾವು ಆ ಡಯಾಗ್ನೋಸ್ಟಿಕ್ ಟೆಸ್ಟಿಂದ ವಿದ್ಯಾರ್ಥಿಗಳ ತಪ್ಪುಗಳನ್ನು ಕಂಡುಹಿಡಿತೀವಿ, ಅಥವಾ ಆತನಲ್ಲಿರ್ತಕ್ಕಂತಹ ಕಲಿಕೆಯ ಭಯ ಆಗಿರಲಿ ಅಥವಾ ಆತನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಇದನ್ನೆಲ್ಲ ಅರ್ಥ ಆದಮೇಲೆ ನಾವು ಅವರಿಗೆ ಪರ್ಫೆಕ್ಟ್ ಆದಂತಹ ಒಂದು ರೆಮಿಡಿಯಲ್ ಟೀಚಿಂಗ್ನ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಈ ನೈದಾನಿಕ ಪರೀಕ್ಷೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅನಾಲಜಿ ನೋಡೋದೇ ಆದರೆ ಸ್ನೇಹಿತರೆ, ಅನಾಲಜಿ ಅಂತ ನೀವು ಪ್ರನೌನ್ಸ್ ಮಾಡ್ಬೋದು. ಲೈಕ್ ಎ ಡಾಕ್ಟರ್ ಡಯಾಗ್ನೋಸ್ಟಿಕ್ ಎ ಪೇಷಂಟ್ ಬಿಫೋರ್ ಗಿವಿಂಗ್ ಎ ಮೆಡಿಸಿನ್, ಅ ಟೀಚರ್ ಡಯಾಗ್ನೋಸ್ ಎ ಸ್ಟೂಡೆಂಟ್ ಬಿಫೋರ್ ಟೀಚಿಂಗ್ ಅಗೇನ್. ಯಾವ ರೀತಿ ಒಬ್ಬ ಡಾಕ್ಟರು ಪೇಷಂಟ್ನ ಚೆಕ್ ಮಾಡ್ತಾರಲ್ವ ಪ್ರಾಥಮಿಕವಾಗಿ, ಇನ್ನು ನಾಡಿ ಹಿಡಿಯೋದಾಗಲಿ ಅಥವಾ ಅವರ ಒಂದು ಚೆಕ್ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ, ಅದನ್ನು ತುಂಬ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಅದೇ ರೀತಿ ಒಬ್ಬ ವಿದ್ಯಾರ್ಥಿಯ ತಪ್ಪುಗಳನ್ನು ಅಥವಾ ಆತ ಎಲ್ಲಿ ತಪ್ಪು ಮಾಡ್ತಿದ್ದಾನೆ, ಯಾಕೆ ಆತನಿಗೆ ಕಲಿಕೆ ಅನ್ನೋದು ಕಷ್ಟ ಆಗ್ತಿದೆ ಅಂತ ತಿಳ್ಕೊಂಡು ಕರೆಕ್ಟಾಗಿ ಮೆಡಿಸಿನ್ ಹೆಂಗೆ ಡಾಕ್ಟರ್ ಕೊಡ್ತಾರೋ ಅದೇ ರೀತಿ ತನ್ನ ಬೋಧನೆಯಲ್ಲಿ ಚಟುವಟಿಕೆಗಳನ್ನು ಆ್ಯಡ್ ಮಾಡೋದಾಗಲಿ ಅಥವಾ ಆ ವಿದ್ಯಾರ್ಥಿಗೆ ತಕ್ಕ ಹಾಗೆ ತನ್ನ ಒಂದು ಬೋಧನೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೈದಾನಿಕ ಪರೀಕ್ಷೆಯ ಉದ್ದೇಶ ಏನಾಗಬೇಕು ಅಥವಾ ಯಾವುದಕ್ಕೋಸ್ಕರ ಈ ನೈದಾನಿಕ ಪರೀಕ್ಷೆಯನ್ನು ತಂದರು ಅನ್ನೋದೇ ಆದರೆ, ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟ್ಸ್. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ನೈದಾನಿಕ ಪರೀಕ್ಷೆ ಅಂತಕ್ಕಂಥದ್ದೇ ಲರ್ನಿಂಗಲ್ಲಿ ಇರ್ತಕ್ಕಂತಹ ಡಿಫಿಕಲ್ಟ್ಸ್, ಇದು ಮೇನ್ ಉದ್ದೇಶ. ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಒಂದು ಉದ್ದೇಶ ಆಗಿರುತ್ತೆ. ಫೈಂಡ್ ಔಟ್ ವಾಟ್ ಈಸ್ ಡಿಫಿಕಲ್ಟ್ ಫಾರ್ ದ ಚೈಲ್ಡ್. ಕಲಿಕಾ ಅಡಚಣೆಗಳನ್ನು ಗುರುತಿಸುವುದು, ಮಗುವಿಗೆ ಯಾವುದು ಕಷ್ಟವಾಗಿದೆ ಎಂಬುದನ್ನು ಕಂಡುಹಿಡಿಯೋದು. ಎಕ್ಸಾಕ್ಟಾಗಿ ಏನು ಮಗುವಿನ ಹತ್ರ ತೊಂದರೆ ಇದೆ ಅಂತ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮೂಲಕ ತಿಳ್ಕೊತೀವಿ. ಟು ಕಲೆಕ್ಟ್ ಎ ಸ್ಪೆಸಿಫಿಕ್ ಎರರ್, ಓಕೆನಾ, ಸ್ಪೆಲ್ಲಿಂಗ್ ಇರ್ಬೋದು, ಕ್ಯಾಲ್ಕುಲೇಷನ್ ಆಗಿರ್ಬೋದು, ಕಾನ್ಸೆಪ್ಟ್ ಆಫ್ ಎರರ್ಸ್ ಇರ್ಬೋದು, ನಿರ್ದಿಷ್ಟ ತಪ್ಪುಗಳನ್ನು ಪತ್ತೆ ಹಚ್ಚುತ್ತೀವಿ. ಅವುಗಳ ಕಾಗುಣಿತ ಆಗಿರ್ಬೋದು, ಲೆಕ್ಕಾಚಾರ, ಮ್ಯಾಥ್ಸ್ ಆಗಿರ್ಬೋದು, ಇವುಗಳೆಲ್ಲವನ್ನು ತಿಳಿದುಕೊಂಡು ಮಗುವಿಗೆ ಸರಿಯಾದ ರೀತಿಯಲ್ಲಿ ರೆಮಿಡಿಯಲ್ ಕ್ಲಾಸ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಮೇನ್ ಉದ್ದೇಶ ಆಗಿರುತ್ತೆ. ಟು ಫೈಂಡ್ ಎ
ಕೇಸಸ್ ಆಫ್ ಪೂರ್ ಒಂದು ನಿಮಿಷ ಪರ್ಫಾರ್ಮೆನ್ಸ್. ವೈ ಆರ್ ಮಾರ್ಕ್ಸ್ ಲೋ? ಯಾಕೆ ಮಕ್ಕಳು ಅಂಕಗಳನ್ನು ತುಂಬ ಕಡಿಮೆ ತಗೋತಿದ್ದಾರೆ? ಇದರಿಂದ ಮಗುವಿನ ಹತ್ರ ಯಾಕೆ ಒಂದು ಅಂಕಗಳ ಕಡಿಮೆ ತಗೊಳ್ತಕ್ಕಂತಹ ಒಂದು ತೊಂದರೆ ಇದೆ, ಆತನಿಗೆ ಏನು ಮಾಡಿದ್ರೆ ಆತ ಸುಧಾರಿಸ್ಕೊಳ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಡಯಾಗ್ನೋಸ್ಟಿಕ್ ಟೆಸ್ಟ್ನ ಉದ್ದೇಶ ಆಗಿರುತ್ತೆ. ಓಕೆ, ಸೊ ನೋಡಿ, ಅದಾದಮೇಲೆ 4ನೇದು ಟು ಪ್ಲ್ಯಾನ್ ಎ ರೆಮಿಡಿಯಲ್ ಇನ್ಸ್ಟ್ರಕ್ಷನ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೈದಾನಿಕ ಪರೀಕ್ಷೆ ತಗೊಳ್ಳೋದೇ ಪರಿಹಾರಾತ್ಮಕವಾಗಿ ಬೋಧನೆ ಮಾಡಲಿಕ್ಕೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಡಿಸೈನಿಂಗ್ ಎ ಸ್ಪೆಷಲ್ ಕ್ಲಾಸಸ್ ಫಾರ್ ದ ವೀಕ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಯನ್ನು ತಗೊಳ್ಳಿಕ್ಕೆ ಇದು ಬೇಕಾಗುತ್ತೆ ಅಂತ. ಟು ಇಂಪ್ರೂವ್ ಅವರ್ ಲರ್ನಿಂಗ್ ಔಟ್ಕಮ್ಸ್, ಎಂಕರೇಜ್ ನೋಡಿ ಎನ್ಶೂರಿಂಗ್ ಬೆಟರ್ ರಿಸಲ್ಟ್ಸ್ ಇವೆಂಟುಲಿ. ಓಕೆ, ನಾನು ತುಂಬ ಸ್ಪೀಡಾಗಿ ಹೋಗೋದ್ರಿಂದ ಪ್ರೊನೌನ್ಸೇಷನಲ್ಲಿ ತಪ್ಪಾದರೂ ಕೂಡ ನಾನು ಮತ್ತೆ ಸರಿ ಮಾಡಿ ನಿಮ್ಗೆ ಹೇಳ್ತೀನಿ. ಯಾಕಂದರೆ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ನನ್ನ ಮೇಲೆ ಸೈಕಾಲಜಿ ತರಗತಿ ಮುಗಿಸ್ಕೊಡೋ ಅಂಥ ಒಂದು ಏನಿದೆ ಅಂತಂದರೆ ನಂಬಿದ್ದಾರೆ ತುಂಬ ಜನ ವಿದ್ಯಾರ್ಥಿಗಳು, ಮೇಡಮ್ ಮುಗಿಸ್ಕೊಡ್ತಾರೆ ಅಂತ ನಂಬಿದ್ದಾರೆ. ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಅಲ್ಲೇನಾದರೂ ಕರೆಕ್ಷನ್ ಆದರೆ ನಾನು ಮತ್ತೆ ಅದನ್ನು ರಿಪೀಟ್ ಆಗಿ ಓದ್ತೀನಿ. ಇದಾದಮೇಲೆ EVS ಕ್ಲಾಸ್ ಕೂಡ ಮಾಡಬೇಕು. ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ತರಗತಿಗಳಿದಾಗಿರುತ್ತೆ. ಹಾಗಾಗಿ ಸ್ಪೀಡಾಗಿ ಓದಿ, ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಕಲಿಕೆಯ ಫಲಿತಾಂಶವನ್ನು ಸುಧಾರಿಸುವುದು, ಅಂತಿಮ ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸೋದು. ರಿಸಲ್ಟು ಒಳ್ಳೇದು ಬರೋಕ್ಕೆ ಹಿಂದೆ ಏನೆಲ್ಲ ಅವರು ಈ ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಿರ್ಬೋದು, ಅದಾದಮೇಲೆ ರೆಮಿಡಿಯಲ್ ಕ್ಲಾಸ್ ಆಗಿರ್ಬೋದು, ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಒಂದು ಉತ್ತಮ ರಿಸಲ್ಟ್ಗೋಸ್ಕರ, ಒಂದು ಉತ್ತಮ ಕಲಿಕೆಗೋಸ್ಕರ ಇದೆಲ್ಲ ಮಾಡಲಾಗುತ್ತೆ. ಸೊ ಇದು ಇವುಗಳ ಉದ್ದೇಶ ಆಗಿತ್ತು. ಹಾಗಾದರೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದಾದರೆ ಏನು ನೈದಾನಿಕ ಪರೀಕ್ಷೆಯ ಒಂದು ಲಕ್ಷಣಗಳು ಅಂತ ಸ್ನೇಹಿತರೆ, PPT ಮಾಡುವಾಗ ಇದೇನು ಢ ಅಂತ ಬಂದಿದೆಲ್ಲ ನೈದಾನಿಕ, ಆ್ಯಕ್ಚುಲಿ ದಾನು ಕೂಡ ಬರುತ್ತೆ. ಓಕೆನಾ, ಸ್ವಲ್ಪ ಇದು ನನಗೆ ಗೊತ್ತಿದೆ, ಇದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, ಏನು ನೈದಾನಿಕ ಪರೀಕ್ಷೆಯ ಒಂದು ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಸ್ಪೆಸಿಫಿಕ್ ಫೋಕಸ್ ಇರುತ್ತೆ, ನಿರ್ದಿಷ್ಟ ಗಮನವನ್ನು ಕೊಡ್ತೀವಿ. ಎಲ್ಲಿ ಕಲಿಕೆಯಲ್ಲಿ ತೊಂದರೆ ಇದೆಯೋ ಅದನ್ನು ಮಾತ್ರ ಈ ನೈದಾನಿಕ ಪರೀಕ್ಷೆಯಲ್ಲಿ ನೋಡ್ತೀವಿ ಹೊರತು ಓವರಲ್ ಆಗಿ ಯಾವುದನ್ನು ನೋಡೋದಿಲ್ಲ. ಎಲ್ಲಿ ತಪ್ಪಿದೆ, ಎಲ್ಲಿ ಎರರ್ಸ್ ಕಾಣ್ತಾ ಇದೆ ಅಲ್ಲಿ ವರ್ಕ್ ಮಾಡೋದ್ರಿಂದ ಫೋಕಸ್ ಮಾಡ್ತೀವಿ. ಸೊ ಫೋಕಸ್ ಆನ್ ಎ ಸ್ಪೆಸಿಫಿಕ್ ಲರ್ನಿಂಗ್ ಏರಿಯಾ, ನಾಟ್ ದ ಹೋಲ್ ಸಿಲೆಬಸ್. ನಿರ್ದಿಷ್ಟ ಕಲಿಕಾ ಕ್ಷೇತ್ರದ ಮೇಲೆ ನಾವು ಕೇಂದ್ರೀಕರಿಸ್ತೇವೆ, ಪೂರ್ಣ ಪಠ್ಯಕ್ರಮವನ್ನು ಇಲ್ಲಿ ನೋಡೋದಿಲ್ಲ. ಎಲ್ಲಿ ಮಗು ತಪ್ಪು ಮಾಡ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ತಪ್ಪು ಮಾಡ್ತಾ ಇದೆ ಅನ್ನೋದನ್ನು ನಿರ್ದಿಷ್ಟವಾಗಿ ನಾವು ನೋಡ್ತಾ ಹೋಗ್ತೀವಿ. ನೋ ಎ ಗ್ರೇಡಿಂಗ್, ಇಲ್ಲಿ ಗ್ರೇಡ್ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡೋದಿಲ್ಲ. ಅಂಕಗಳನ್ನು ಶ್ರೇಣಿ ನೀಡಲು ಮಾರ್ಕ್ಸ್ ಆರ್ ನಾಟ್ ಎ ಯೂಸ್ಡ್ ಫಾರ್ ಎ ರ್ಯಾಂಕಿಂಗ್ ಆರ್ ಪಾಸಿಂಗ್ ಆರ್ ಫೇಲಿಂಗ್ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಟಾರ್ಗೆಟ್ ಗ್ರೂಪ್ ಏನು ಮಾಡ್ತೀವಿ ಅಂತಂದರೆ ನಾವು ಇಂಡಿವಿಜುವಲ್ ಎ ಸ್ಮಾಲ್ ಗ್ರೂಪ್ ಬೇಸ್ಡ್, ವೈಯಕ್ತಿಕ ಮತ್ತು ಸಣ್ಣ ಒಂದು ಗುಂಪನ್ನು ಮಾಡ್ತೀವಿ. ಯಾರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ, ಯಾರೆಲ್ಲ ಹಿಂದುಳಿದಿದ್ದಾರೆ ಅವರಿಗೆಲ್ಲ ರೆಮಿಡಿಯಲ್ ಕ್ಲಾಸಸ್ ತಗೋತೀವಿ. ಸೊ ಫಾಲೋ ಅಪ್, ಮುಂದುವರಿಕೆ ಏನು ಮಾಡ್ತೀವಿ, ಯಾವಾಗಲೂ ಪರಿಹಾರಾತ್ಮಕ ಬೋಧನೆಯೊಂದಿಗೆ ಮುಂದುವರಿತಾನೆ ಹೋಗ್ತೀವಿ. ಸೊ ಎಲ್ಲಿವರೆಗೂ ಅದು ಫುಲ್ಫಿಲ್ ಆಗಲ್ವೋ ಅಲ್ಲಿವರೆಗೂ ಕೂಡ ನಾವು ಏನು ಮಾಡ್ತೀವಿ, ಫುಲ್ಫಿಲ್ ಆಗೋವರೆಗೂ ತರಗತಿಗಳನ್ನು ನಡೆಸ್ತಾ ಇರ್ತೀವಿ. ಸೊ ಏನು ಸ್ಟೆಪ್ಸ್ ಇದೆ ಹಾಗಾದರೆ ಈ ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ? ಸ್ನೇಹಿತರೆ, ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡ್ತಾ ಹೋಗಿ. ನೀವು ಲೈಕ್ ಮಾಡೋದೇ ನನಗೆ ತುಂಬ ಒಂದು ಮೋಟಿವೇಶನ್ ಸಿಗುತ್ತೆ. ಅದ್ರ ಜೊತೆಗೆ ಹೈಪ್ ಅಂತ ಬಟನ್ ಇದೆ, ಹೈಪ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ ಸ್ನೇಹಿತರೆ. ಅಲ್ಲಿ ಎಷ್ಟಿದೆಯೋ ಅಷ್ಟು ಪಾಯಿಂಟ್ಸ್ನ ಕೊಟ್ಟರೆ ನನಗೆ ಇನ್ನೂ ಹೆಚ್ಚು ತರಗತಿಗಳು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಬನ್ನಿ. ಯಾಕಂದರೆ ನಾವು ಎಲ್ಲವನ್ನೂ ಮಾಡಿ ನಮ್ಮ ಒಂದು ಡೇ ಶೆಡ್ಯೂಲಲ್ಲಿ ಇಷ್ಟು ತರಗತಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ತುಂಬ ನಾವು ಏನಾಗಿರ್ತೀವಿ ಅಂದರೆ ತ್ಯಾಗಗಳನ್ನು ಮಾಡಿರ್ತೀವಿ. ಅಂತಂದರೆ ನಮ್ಗೆ ಇದನ್ನು ಬಿಟ್ಟು ಬೇರೆ ಕೆಲಸಗಳು ಕೂಡ ಆಯಿತು, ಅದನ್ನೆಲ್ಲ ಮಿಸ್ ಮಾಡ್ಕೊಂಡು ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ಏನಾದರೂ ಕಷ್ಟಪಟ್ಟಿರ್ತೀವಲ್ವ. ಸೊ ಹಾಗಾಗಿ ಅದಕ್ಕೋಸ್ಕರ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ ಅಂತ ಹೇಳ್ತಾ ನೋಡಿ, ನೈದಾನಿಕ ಪರೀಕ್ಷೆಯ ಹಂತಗಳು ಫಸ್ಟ್ ಏನು ಮಾಡ್ತೀವಿ, ಮೊದಲು ವಿದ್ಯಾರ್ಥಿಗಳಿಗೆ ಟೆಸ್ಟನ್ನು ತಗೊಂಡು ಗುರುತಿಸ್ತೀವಿ. ಸೊ ಎರರ್ ಎಲ್ಲಿದೆ, ಎಲ್ಲಿ ಡಿಫಿಕಲ್ಟಿ ಆಗ್ತಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫಿಕೇಷನ್ ಮೊದಲನೇದು. ಅದಾದಮೇಲೆ ಪ್ರಿಪ್ರೇಷನ್ ಇರುತ್ತೆ. ಏನು ಪ್ರಿಪ್ರೇಷನ್ ಇರುತ್ತೆ ಅಂದರೆ ಅವ್ರಿಗೆ ತಕ್ಕಂತಹ ಒಂದು ತರಗತಿಗಳನ್ನು ನಾವು ತಗೋತೀವಿ, ಹೌದಲ್ವಾ. ಎಲ್ಲಿ ಕಷ್ಟ ಆಗಿದೆ, ಯಾವ ಸಬ್ಜೆಕ್ಟಲ್ಲಿ ಅವ್ರು ಹಿಂದುಳಿದಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಒಂದು ರೆಮಿಡಿಯಲ್ ಕ್ಲಾಸನ್ನು ಮಾಡ್ತೀವಿ, ಪ್ರಿಪ್ರೇಷನ್ನ ಮಾಡ್ತೀವಿ. ಅದಾದಮೇಲೆ ಸ್ನೇಹಿತರೆ ಪರೀಕ್ಷೆಯನ್ನು ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ. ಅದಾದಮೇಲೆ ಪರಿಹಾರಾತ್ಮಕ ಬೋಧನೆಯನ್ನು ತಗೋತೀವಿ. ನೋಡಿ, ಇನ್ನೊಂದು ಸಲ ಈ ಸ್ಟೆಪ್ನ ಹೇಳ್ತೀನಿ, ಒಂದು ಸ್ವಲ್ಪ ಮಿಸ್ ಆಯ್ತು ಅನ್ಸ್ಕೋತೀನಿ. ಫಸ್ಟ್ ಹಿಡಿದು ಮತ್ತೆ ನೋಡಿ, ಫಸ್ಟ್ ಏನು ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಹೌದಾ, ಏನು ಐಡೆಂಟಿಫೈ ಮಾಡ್ತೀವಿ, ಒಂದು ತರಗತಿಯಲ್ಲಿ ಏನು ಮಕ್ಕಳೆಲ್ಲ ಇದ್ದಾರಲ್ವಾ, ಸೊ ಯಾವ ಒಂದು ಸಬ್ಜೆಕ್ಟಲ್ಲಿ ಹಿಂದುಳಿದಿದ್ದಾರೆ ಅದೊಂದು ಗುಂಪನ್ನು ಮಾಡಿಕೊಂಡು ಗುರುತಿಸ್ತೀವಿ. ಫಸ್ಟ್ ಇವರು
ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಈ ಹುಡುಗ ಈ ಹುಡುಗಿ ಅಂತ ನಾವು ಫಸ್ಟು ಗುರುತಿಸ್ತೀವಿ. ಅದಾದಮೇಲೆ ಯಾವ ಸಬ್ಜೆಕ್ಟ್ ಮೇಲೆ ಅವರು ಹಿಂದುಳಿದಿದಲ್ವ ಅದನ್ನು ಪ್ರಿಪ್ರೇಷನ್ ಮಾಡ್ತೀವಿ, ಕ್ವಶನ್ ಪೇಪರ್ನ ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಬೇಸಿಕ್ಕಾಗಿ ತಿಳ್ಕೊತೀವಿ. ಆ ಪ್ರಿಪ್ರೇಷನ್ ಆದಮೇಲೆ ಎಕ್ಸಾಮ್ನ ನಡೆಸ್ತೀವಿ. ಓಕೆನಾ? ಎಕ್ಸಾಮ್ನ ನಡೆಸಿದ ಆದಮೇಲೆ ಅನಾಲಿಸಿಸ್ ಮಾಡ್ತೀವಿ. ಸೊ ಈ ವ್ಯಕ್ತಿ ಕೆಲವೊಬ್ಬರು ತುಂಬಾ ಹಿಂದುಳಿದಿರ್ತಾರೆ, ಕೆಲವೊಬ್ರಿಗೆ ಸ್ವಲ್ಪ ನಾವು ಟಚ್ ಮಾಡಿದ್ರೆ ಸಾಕು ಅವ್ರು ಏನಾಗ್ತಾರೆ ಪಿಕಪ್ ಆಗ್ತಾರೆ. ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂದರೆ ಎಲ್ಲ ಗೊತ್ತಿರುತ್ತೆ ಆದರೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಒಬ್ಬೊಬ್ಬರ ಸಮಸ್ಯೆ ಒಂದೊಂದು ಥರ ಇರುತ್ತೆ. ಸೊ ಅದನ್ನು ಅನಾಲಿಸಿಸ್ ಮಾಡ್ತೀವಿ. ಅನಾಲಿಸಿಸ್ ಮಾಡಿದ ಆದಮೇಲೆ ಅದಕ್ಕೆ ತಕ್ಕ ಹಾಗೆ ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಒಂದು ಬೆಸ್ಟ್ ಆದಂತಹ ಒಂದು ಪರಿಹಾರಾತ್ಮಕ ಬೋಧನೆ, ರೆಮಿಡಿಯಲ್ ಕ್ಲಾಸ್ ಅಂತ ಕರಿತೀವಿ, ಈ ಕ್ಲಾಸನ್ನು ತಗೊಳ್ಳಲಾಗುತ್ತೆ. ಇದು ಹಂತ, ವೆರಿ ಇಂಪಾರ್ಟೆಂಟು. ಹಂತಗಳನ್ನು ಕೇಳ್ತಾರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಇದಾದಮೇಲೆ ನೋಡಿ ಪ್ರೊಸೆಸರ್ ಡೀಟೇಲ್ಸ್ ಅಂತ ಏನಿದೆ. ಇದು ಪ್ರೊಸೆಸರ್ ಡೀಟೇಲ್ಸ್, ಪ್ರಕ್ರಿಯೆ ವಿವರಗಳು ಅಂತ ಅಂದರೆ ಫಸ್ಟು ಗುರುತಿಸುವಿಕೆ. ನೋಡಿ ಇಲ್ಲಿ ಡೀಟೇಲ್ ಆಗಿ ತೊಗೊಂಡಿದ್ದೀನಿ. ಮತ್ತು ಸೊ ಏನು ಗುರುತಿಸ್ತೀವಿ ಅಂತ ಅಂದರೆ ತರಗತಿಯಲ್ಲಿ ಅಥವಾ ಸಾಮಾನ್ಯ ಪರೀಕ್ಷೆಗಳಲ್ಲಿ ಕಷ್ಟಪಡ್ತಕ್ಕಂಥ ಅಭ್ಯರ್ಥಿಗಳನ್ನು ಗುರುತಿಸುವುದು. ಅಬ್ಸರ್ವ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟ್ರಗಲಿಂಗ್ ಇನ್ ಅ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಎಕ್ಸಾಮ್ಸ್, ವೆರಿ ಇಂಪಾರ್ಟೆಂಟ್. ಯಾರು ಸ್ಟ್ರಗಲ್ ಆಗ್ತಿದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರಲ್ಲ ಆ ವಿದ್ಯಾರ್ಥಿಗಳನ್ನ ನಾವು ಏನು ಮಾಡ್ತೀವಿ, ಗ್ರೂಪ್ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದೆ, ಅಲ್ಲಿನೇ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಸೊ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಆದರೂ ಏನೂ ತಪ್ಪಿಲ್ಲ, ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ, ಇನ್ನೊಂದು ಸಲ ಓದೋ ಅವಶ್ಯಕತೆ ನಿಮಗೆ ಬೀಳೋದಿಲ್ಲ. ಸೊ ಎರಡನೇ ಹಂತದಲ್ಲಿ ನಾವು ತಯಾರಿಕೆ ಮಾಡ್ತೀವಿ ಟೆಸ್ಟ್ನ ಯಾವ ರೀತಿ ತೊಗೋಬೇಕಂತ. ಸೊ ಕ್ರಿಯೇಟ್ ಎ ಕ್ವಶನ್ಸ್ ದಟ್ ಸ್ಪೆಸಿಫಿಕ್ಲಿ ಟಾರ್ಗೆಟ್ ದ ಸಸ್ಪೆಕ್ಟೆಡ್ ವೀಕ್ ಏರಿಯಾಸ್, ಎಲ್ಲೆಲ್ಲಿ ಏನು ದುರ್ಬಲತೆಯ ಕ್ಷೇತ್ರಗಳಿದೆ ಅದನ್ನು ಗುರುತಿಸ್ಕೊಂಡು ನಾವು ಕ್ವಶನ್ಸ್ಗಳನ್ನ ತೆಗಿತೀವಿ. ಮಕ್ಕಳು ಎಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿಂದ. ಸೊ ಅದಾದಮೇಲೆ ಅನಾಲಿಸಿಸ್ ಮಾಡ್ತೀವಿ. ಲುಕ್ ಎಟ್ ದ ರಾಂಗ್ ಆನ್ಸರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆಫ್ ಎರರ್ಸ್, ಎಲ್ಲಿ ಮಗು ಆನ್ಸರ್ ಮಾಡಲಿಕ್ಕೆ ತಪ್ಪುಗಳನ್ನು ಮಾಡ್ತಿದೆ, ಎಲ್ಲಿ ಮಗು ತಪ್ಪುಗಳನ್ನು ಮಾಡ್ತಿದೆ ಅಂತ ತಿಳ್ಕೊಂಡು ರೆಮಿಡಿಯಲ್ ಕ್ಲಾಸ್ನ ಕೊಡ್ತೀವಿ. ಹೌದಲ್ವಾ? ಸೊ ನೋಡಿ, ರೀಟೀಚ್ ದ ಟಾಪಿಕ್ ಯೂಸಿಂಗ್ ಅ ಡಿಫರೆಂಟ್ ಈಸರ್ ಮೆಥಡ್ ಟು ಕರೆಕ್ಟ್ ದ ಗ್ಯಾಪ್. ಓಕೆ? ಸೊ ಕಲಿಕಾ ಅಂತರವನ್ನು ಸರಿಪಡಿಸಲು ವಿಭಿನ್ನ ಹಾಗೂ ಸರಳ ವಿಧಾನಗಳನ್ನು ಬಳಸಿ ವಿಷಯಗಳನ್ನು ಮರುಬೋಧನೆ ಮಾಡ್ತೀವಿ. ಓಕೆ, ಸೊ ಹಾಗಾದರೆ CCE VS ವಿರುದ್ಧ ಅಂತಂದರೆ ಇವೆರಡರ ಮಧ್ಯೆ ಇರ್ತಕ್ಕಂಥದ್ದು ಏನು ಅಂತ ನೋಡೋದೇ ಆದರೆ ನೈದಾನಿಕ ಪರೀಕ್ಷೆ ಮತ್ತು CCE ನೋಡೋಣ. ವೆರಿ ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಕ್ವಶನ್ನಲ್ಲಿ ಏನೇ ಬಂದರೂ ಕೂಡ ಇದು ಡಯಾಗ್ನೋಸ್ಟಿಕ್ ಟೆಸ್ಟಾ ಅಥವಾ CCE ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಏನು ನೇಚರಲ್ಲಿ CCE ಅಂತಕ್ಕಂಥದ್ದು ನಿರಂತರ ಮೌಲ್ಯಮಾಪನ ಇಡೀ ವರ್ಷದವರೆಗೂ ಸಂಪೂರ್ಣವಾಗಿ ನಡೀತಾನೆ ಇರುತ್ತೆ. ಹೌದಾ? ಆದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಕ್ಕಂಥದ್ದು ಪ್ರಾಬ್ಲಮ್ ಸ್ಪೆಸಿಫಿಕ್ ಎವ್ಯಾಲ್ಯೂಯೇಷನ್ ಮಾಡ್ತೀವಿ, ಒಂದು ಸಮಸ್ಯೆಯನ್ನು ಮಾತ್ರ ನಾವು ಮೌಲ್ಯಮಾಪನ ಮಾಡ್ತೀವಿ. CCEಯಲ್ಲಿ ನಿರಂತರವಾಗಿ ಇಡೀ ಒಂದು ವರ್ಷದ ಮೌಲ್ಯಮಾಪನ ಮಾಡ್ತೀವಿ. ನೋಡಿ, ತುಂಬ ಕ್ಲಿಯರ್ ಕಟ್ ಆಗಿದೆ ಇಲ್ಲಿ. CCEಯಲ್ಲಿ ಸಂಪೂರ್ಣವಾದ ಪಠ್ಯೇತರ ಎಲ್ಲವನ್ನು ಮಾಡ್ತೀವಿ. ಆದರೆ ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ಕೇವಲ ಸಮಸ್ಯೆ ಇರ್ತಕ್ಕಂಥದ್ದು ಮಾತ್ರ ನಾವು ಮೌಲ್ಯಮಾಪನ ಇವ್ಯಾಲ್ಯುಯೇಷನ್ ಮಾಡ್ತೀವಿ. ಓಕೆ, ಟೈಮಿಂಗಿಗೆ ಬಂದಾಗ ವರ್ಷ ಪೂರ್ತಿ ನಾನು ಈಗಾಗಲೇ ಹೇಳಿದೆ, ಇದು ಅಗತ್ಯವಿದ್ದಾಗ ಮಾತ್ರ. ಮಕ್ಕಳು ತುಂಬ ಹಿಂದೆ ಉಳಿದಿದ್ದಾರೆ, ಟೆಸ್ಟಲ್ಲೆಲ್ಲ ಮಾರ್ಕ್ಸ್ ತುಂಬ ಕಡಿಮೆ ತೊಗೋತಾ ಇದ್ದಾರೆ ಅಂತ ಅಂದಾಗ ಮಾತ್ರ ನೀವು ಅಗತ್ಯವಿದ್ದಾಗ ಡಯಾಗ್ನೋಸ್ಟಿಕ್ ಟೆಸ್ಟ್ ತೊಗೊಂಡ್ರೆ. CCE ವರ್ಷವಿಡೀ ನಡೀತಾನೆ ಇರುತ್ತೆ. ಅದು ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು ಅಥವಾ ಮೌಖಿಕವಾಗಿ ನಾವು ಪ್ರಶ್ನೆಗಳನ್ನು ನಮ್ಮ ಪಾಠದ ಮಧ್ಯೆ ಕೇಳೋದಾಗಿರಬಹುದು. ಸೊ ಇದೆಲ್ಲನೂ ಕೂಡ ಅದರಲ್ಲಿ ಬರುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಲೈಕ್ ಮಾಡೋದೇ ನನಗೆ ಬೂಸ್ಟ್, ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ವ್ಯಾಪ್ತಿನ ನೋಡೋದೇ ಆದರೆ ಪಠ್ಯ ಮತ್ತು ಪಠ್ಯೇತರ ಇರುತ್ತೆ ಯಾವುದು CCE. ಆದರೆ ಅಕಾಡೆಮಿಕ್ ಡಿಫಿಕಲ್ಟೀಸ್ ಓನ್ಲಿ ನಾವು ಎಲ್ಲಿ ನೋಡ್ತೀವಿ, ಡಯಾಗ್ನೋಸ್ಟಿಕ್ ಟೆಸ್ಟಲ್ಲಿ ನೋಡ್ತೀವಿ. ಓಕೆನಾ? ತುಂಬ ಕ್ಲಿಯರ್ ಆಗಿದೆ, ತುಂಬ ಒಂದು ಕರೆಕ್ಟ್ ಚಿತ್ರ. ನೀವು ಈ ಕ್ಲಾಸ್ ನೋಡಿದ ತಕ್ಷಣ ಇನ್ನೊಂದು ಸಲ ನೀವು CCE ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಈ ಎರಡರ ಮಧ್ಯೆ ನಿಮ್ಮ ಹತ್ರ ಡಿಫ್ರೆನ್ಸೇ ಇರಬಾರ್ದು. ಆ ರೀತಿ ನಾನು ತರಗತಿನ ಮಾಡ್ತಾಯಿದ್ದೀನಿ. ನೋಡಿ, CCE ಅಂದರೆ ಪಠ್ಯ ಮತ್ತು ಪಠ್ಯೇತರ. ಹೌದಾ? ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ದುರ್ಬಲತೆ ಇದೆ, ಅಕಾಡೆಮಿಕ್ ಡಿಫಿಕಲ್ಟೀಸ್ ಮಾತ್ರ ನೋಡ್ತೀವಿ. ಏನು ಇದರ ಒಂದು ಗುರಿ ಹಾಗಿದ್ರೆ ಅಂತ ಅನ್ನೋದಾದರೆ ಸ್ನೇಹಿತರೆ, ತಡೆಗಟ್ಟುವ ಮತ್ತು ಪರಿಹಾರಾತ್ಮಕ ಎರಡನ್ನೂ ನೋಡಿದ್ರೆ ಇಲ್ಲಿ ಓನ್ಲಿ ಪರಿಹಾರಾತ್ಮಕ ಮೇನ್ ಆಗಿ ಗೋಲ್ಸ್ ಏನಿರುತ್ತೆ ಇಲ್ಲಿ, ಇದು ಪ್ರಿವೆಂಟಿವ್ ಇರುತ್ತೆ, ಇದು ಕರೆಕ್ಟಿವ್ ಇರುತ್ತೆ. ಸರಿನಾ? ತಡೆಗಟ್ಟುವ ಮತ್ತು ಪರಿಹಾರಾತ್ಮಕ ಎರಡೂ ಇರುತ್ತೆ. ಬಟ್ ಇಲ್ಲಿ ಕೇವಲ ಪರಿಹಾರಾತ್ಮಕ ಸ್ವಭಾವ ಇರುತ್ತೆ. ಮೇನ್ ಗುರಿ ಏನು,
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಮುಂದೆ ತರುವುದೇ ನೈದಾನಿಕ ಪರೀಕ್ಷೆ. ಸರಿನಾ? CCA ಅಂತಕ್ಕಂಥದ್ದು ಎಲ್ಲರೂ ಬರ್ತಾರಲ್ಲಿ. ಹೋಲ್ ಪ್ರತಿಯೊಬ್ಬರು ನಿರಂತರ ಸಮಗ್ರವಾದಂತಹ ಅಧ್ಯಯನ ಆಗಿರುತ್ತೆ, ಒಂದು ಮೌಲ್ಯಮಾಪನ ಆಗಿರುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಡಯಾಗ್ನೋಸ್ಟಿಕ್ ಮತ್ತು CCE ಈ ಎರಡರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸು. ಸ್ನೇಹಿತರೆ, ಇದು ಇವತ್ತಿನ ತರಗತಿ ಆಗಿತ್ತು. ನನ್ನ ತರಗತಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನು CTETಗೆ ಪ್ರಿಪ್ರೇಷನ್ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.